ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೇನೆ. ಇವತ್ತು ನಾನು ತುಂಬ ದಿನಗಳ ನಂತರ ಪುನಃ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ, ನಾನು ಕನ್ನಡದಲ್ಲಿ ಮಾತಾಡ್ತಿದ್ದೀನಿ. ಅಂದರೆ ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಎಲ್ಲ ನಮ್ಮ ಮನೆ ಭಾಷೆ, ನಮ್ಮ ಭಾಷೆ, ಮಂಗಳೂರು ಭಾಷೆ, ತುಳುವಿನಲ್ಲಿ ನಾನು ಮಾತಾಡ್ತಿದ್ದೆ. ಸೊ ಇವಾಗ ಸ್ವಲ್ಪ ಕನ್ನಡದಲ್ಲೇ ಮಾತಾಡೋಣ ಅಂತ. ಸೊ ನನ್ನ ಕನ್ನಡವನ್ನು ಸ್ವಲ್ಪ ಬೆಟರ್ ಮಾಡೋಣ ಅಂತ. ಹಾಗೆ ನೋಡೋಣ ಹೇಗೆ ಆಗುತ್ತೆ ಅಂತ. ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಇವತ್ತು ಬೆಳಿಗ್ಗೆ ಇದು ನಂದು ಬುಧವಾರ ಲಾಗ್ ಆಗಿರುತ್ತೆ. ತುಂಬ ಲೇಟ್ ಆಯಿತು ಅಪ್ಲೋಡ್ ಮಾಡುವಾಗ, ತುಂಬ ಬ್ಯುಸಿ. ಏನಪ್ಪ ಅಂದರೆ, ನಾನು ವೀಡಿಯೋಸ್ ಮಾಡಿರ್ತೇನೆ, ಬಟ್ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ನನಗೆ ಟೈಮ್ ಸಾಕಾಗಲ್ಲ. ಸ್ವಲ್ಪ ಕೆಲಸ, ಹಾಗೆ ಮನೆ ಕೆಲಸ, ಹೊರಗಡೆ, ಸೊ ಎಲ್ಲ ಇರುತ್ತೆ. ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆಯಿತು. ಹಾಗೆ ನಾನು ವೀಡಿಯೋ ಮಾಡಿದ್ದನ್ನು ಹೇಗಾದರೂ ಕಷ್ಟಪಟ್ಟು ಮಾಡಿದ್ದೀನಲ್ಲ ವೀಡಿಯೋ, ಹಾಗಾಗಿ ಅಪ್ಲೋಡ್ ಮಾಡೋಣ ಅಂತ ಹಾಗೆ ಈಗ ಎಡಿಟ್ ಮಾಡಿ ಎಲ್ಲ ಮಾಡ್ತಿದ್ದೇನೆ. ಸೊ ಬುಧವಾರದ ಲಾಗ್. ಸೊ ಇವತ್ತು ಬೆಳಿಗ್ಗೆ ಎಲ್ಲ ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಆಗಲಿಲ್ಲ ಟೀ ಎಲ್ಲ. ಏನಪ್ಪ ಅಂದರೆ, ಇವತ್ತು ಬೆಳಿಗ್ಗೆ ನಮಗೆ ಬ್ಲಡ್ ಟೆಸ್ಟ್ಗೆ ಬಂದಿದ್ದರು. ಏನೋ ಇವರ ಲ್ಯಾಬಿದು ಆಫರ್ ಇತ್ತಂತೆ, ಹಸ್ಬೆಂಡಿದು ಪರಿಚಯ ಅವ್ರದ್ದು. ಸೊ ನಮಗೆ ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ಇತ್ತು. ಸೊ ಲಾಸ್ಟ್ ವೀಕ್ ಹುಷಾರಿರಲಿಲ್ಲ, ಹಾಗೆ ಸ್ವಲ್ಪ ಹಿಮೋಗ್ಲೋಬಿನ್ ಮತ್ತು ಥೈರಾಯ್ಡ್ ಹಾಗೆಲ್ಲ ಟೆಸ್ಟ್ ಮಾಡಿಸಿ ಅಂತ ಹೇಳಿದರು. ಸೊ ಹಸ್ಬೆಂಡ್ ಓಕೆ ಅಂತ ಅವರನ್ನೇ ಕರೆಸಿದ್ರು. ಸೊ ಅವ್ರ ಮನೆಗೇ ಬಂದು ಬ್ಲಡ್ ಡ್ರಾ ಮಾಡಿ ಹೋಗ್ತಾರೆ ಹಾಗೆ. ಸೊ ಮತ್ತೆ ರಿಪೋರ್ಟ್ ಬರ್ತದೆ. ಸೊ ಎಲ್ಲ ನಾರ್ಮಲ್ ಆಗಿದೆ. ಅಂದರೆ ಸ್ವಲ್ಪ ನಮಗೆ ತಲೆಯಲ್ಲಿ ಏನಾದರೂ ಕೊರಿತಾ ಇದ್ದರೆ ಸ್ವಲ್ಪ ಮಾಡಿಬಿಡೋಣ, ಡಾಕ್ಟ್ರ್ ಹೇಳಿದಾರಲ್ಲ ಅಂತ. ಸೊ ಒಮ್ಮೆ ಬೇಡ ಮಾಡೋದು ಯಾಕೆ ಅಂತ ಆಗ್ತದೆ, ಒಮ್ಮೆ ಮಾಡೋಣ ಅಂತ ಆಗ್ತದೆ ಹಾಗೆ. ಸೊ ಲಾಸ್ಟ್ ಫೈನಲ್ ಕರೆಸಿ ಬೆಳಿಗ್ಗೆ ಸ್ವಲ್ಪ ಬ್ಲಡ್ ಟೆಸ್ಟ್ ಎಲ್ಲ ಮಾಡಲಿಕ್ಕೆ ಇತ್ತು. ಹಾಗೆ ಎಲ್ಲ ಮುಗಿಸಿ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ ಇವತ್ತು ಏನೆಲ್ಲ ಆಗುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಇನ್ನು ಇವತ್ತು ಪದಾರ್ಥ ಏನಪ್ಪ ಅಂದರೆ, ಸೋಯಾಬೀನ್ ಮತ್ತು ಆಲೂಗಡ್ಡೆ ಹಾಕಿ ಒಂದು ಗಸಿ ಥರ ಮಾಡಿದ್ದೆ. ಅಂದರೆ ಹಿಂದಿನ ದಿನದ ಇದು ಕರಿ. ಸೊ ಇವತ್ತು ಮಾಡಲಾರ, ಹಸ್ಬೆಂಡ್ ಊಟಕ್ಕೆ ಬರಲ್ಲಾದ್ರು, ಹಾಗೆ ಇದು ನಮಗೆ ಸಾಕಂತೇಳಿ ಇದನ್ನೇ ಅಡ್ಜಸ್ಟ್ ಮಾಡೋಣ ಅಂತ. ಯಾಕೆಂದರೆ ಇವತ್ತು ಸ್ವಲ್ಪ ಬ್ಯುಸಿ ಇರ್ತೇನೆ. ಸೊ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ. ಇನ್ನು ಎಲ್ಲ ಹಬ್ಬಗಳ ಸಾಲು ಬಂದೇ ಬಿಡುತ್ತೆ. ಹಾಗಾಗಿ ಸ್ವಲ್ಪ ಮನೆ ಕೆಲಸ ಸ್ವಲ್ಪ ಕ್ಲೀನ್ ಎಲ್ಲ ಮಾಡೋದಿತ್ತು, ಹಾಗೆ ಮಾಡೋಣ ಅಂತ. ಇವತ್ತೇನು ಕರಿ ಮಾಡಲಿಲ್ಲ, ನೋಡೋಣ. ಹಾಗೆ ಇದ್ದ ಕಾಡಿಗೆನೆಲ್ಲ ಕೈಗೆ, ಇಡೀ ಕೈ ಮುಖಕ್ಕೆ ಎಲ್ಲ ಹಾಕಿದೆ ನೋಡಿ. ಇದು ಹಾಕುದಂತೆ ಮುಖಕ್ಕೆ ಕಾಡಿಗೆ. ಸೊ ನಾನು ಬೆಳಿಗ್ಗೆ ಹಾಕ್ತೀನಲ್ಲ ಅದಕ್ಕೆ ಗೊತ್ತುಂಟು ಅದು ಕಾಡಿಗೆ ಮುಖಕ್ಕೆ ಹಚ್ಚೋದು ಅಂತ. ಅದಕ್ಕೆ ಎಲ್ಲ ಒಟ್ರಾಶೆ ಹಾಕಿದೆ ನೋಡಿ. ಎಷ್ಟು ಪೋಕುರಿ ಅಂದರೆ ಮುಖಕ್ಕೆಲ್ಲ ಹಚ್ಚಿದೆ. ಓಕೆ, ಮೊದಲಿಗೆ ಫಸ್ಟ್ ಎಲ್ಲ ಕಿಟಕಿಯನ್ನೆಲ್ಲ ಕ್ಲೀನ್ ಮಾಡಿದೆ. ಮೊದಲು ಈ ಕರ್ಟನ್ ಉಂಟಲ್ಲ, ನಾನು ಈ ವಿಂಡೋದು ಅದನ್ನೆಲ್ಲ ಉಂಟು ಸ್ಕ್ರೀನ್, ಅದೆಲ್ಲ ನಾನು ಶಿಫ್ಟಾಗಿನಿಂದ ಇಲ್ಲಿ ಇದೆ ಈ ಒಂದು ನೋಡ್ತಿದ್ದೀರಲ್ಲ, ಅದನ್ನು ನಾನು ತೆಗಿಲೇ ಇಲ್ಲ. ಸೊ ಇವತ್ತೆಲ್ಲ ತೆಗಿತಾ ಇದ್ದೇನೆ. ಸೊ ಎಷ್ಟು ಡಸ್ಟ್ ಇದೆ ಅಂದರೆ, ನಮ್ಮದು ರೋಡ್ ಸೈಡ್ ಆಗಿರೋದರಿಂದ. ಸೊ ಮತ್ತೆ ಎಲ್ಲ ಮನೆ ಕೆಲಸ ಎಲ್ಲ ಆಗ್ತಾ ಉಂಟು, ಎಲ್ಲ ಮನೆಯೆಲ್ಲ ಆಗ್ತಾ ಉಂಟು. ಆದ ಕಾರಣ ಡಸ್ಟ್ ಧೂಳೆಲ್ಲ ಮನೆಯೊಳಗೇ ಬರ್ತದೆ. ಫ್ಯಾನ್ ಹಾಕಿದ್ರಂತ ಹೇಳಲಿಕ್ಕೆ ನಮಗೆ ಫ್ಯಾನಲ್ಲಿ ಫುಲ್ ಹಿಡಿತದೆ. ಒಂದು ವಾರಕ್ಕೊಮ್ಮೆ ಒರೆಸಿದ್ರು ಅದು ಹಾಗೆಯೇ ಬಂದು ಕೂತ್ಕೊಳ್ತದೆ. ಎಷ್ಟು ಮಾಡಿದರೂ ಸಾಕಾಗಲ್ಲ. ಬಟ್ ಏನು ಪ್ರಾಬ್ಲಮ್ ಅಂದರೆ, ನಮಗೆ ಫ್ಯಾನ್ ನೋಡಿ ಎಷ್ಟು ಹೈಟ್ ಉಂಟು, ಅದನ್ನು ಕ್ಲೀನ್ ಮಾಡಲಿಕ್ಕೆ ಕ್ಲೀನ್ ಮಾಡೋದೇ ತುಂಬ ಕಷ್ಟ. ಹಾಗಾಗಿ ಸ್ವಲ್ಪ ಈ ಗುಡಿಸುವಾಗೆಲ್ಲ ತೆಗಿತಾ ಇರ್ತೇನೆ. ಬಟ್ ಈ ಸಲ ಉಂಟಲ್ಲ ತುಂಬ ಲಾಂಗ್ ಟೈಮ್ ಆಯಿತು ಅಂದರೆ ಕ್ಲೀನ್ ಮಾಡೋದೆ. ಹಾಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡೋಣ ಅಂದರೆ ಎಲ್ಲ ಹಬ್ಬ ಎಲ್ಲ ಬರ್ತದೆ. ಇನ್ನು ಸ್ವಲ್ಪ ಎಲ್ಲ ಒಮ್ಮೆಲೇ ಮಾಡೋದಕ್ಕಿಂತ ಒಂದೇ ದಿನ ಸುಸ್ತು. ಸೊ ಇವತ್ತಿಂದ ಸ್ವಲ್ಪ ಮಾಡೋಣ ಅಂತ ಪದೇ ಮಾಡ್ತಿರ್ಬೇಕಾಗುತ್ತೆ. ಆದರೆ ಸ್ವಲ್ಪ ಸುಲಭ ಆಗಬಹುದು ನೆಕ್ಸ್ಟಿಗೆ. ಅಂದರೆ ಹಬ್ಬ ಬರುವಾಗ ಒಮ್ಮೆಲೆ ಮಾಡೋದಕ್ಕಿಂತ ಮೆಲಾನೆ ಮಾಡೋಣ ಅಂತ. ಸೊ ಫ್ಯಾನ್ ನೋಡಿ ಹೇಗೆ ಆಗಿದೆ. ಇದೆಲ್ಲ ಹತ್ತಿ ಮಾಡಲಿಕ್ಕೇ ಕಷ್ಟ. ಅಂದರೆ ಲ್ಯಾಡರೆಲ್ಲ ಇದ್ದರೆ ಓಕೆ, ಬಟ್ ಲ್ಯಾಡರ್ ಇಲ್ಲ. ಇದನ್ನು ನೋಡಿ ಕ್ಲೀನ್ ಮಾಡೋದೇ ಕಷ್ಟ ಆಗಿದೆ. ಸೊ ನನಗೆ ಎಷ್ಟು ಆಗ್ತದೆ ಅಷ್ಟು ಮಾಡಿದೆ, ನೋಡೋಣ.
ಓಕೆ, ಸೊ ಮನೆ ಕ್ಲೀನ್ ಎಲ್ಲ ಆಯಿತು. ಮನೆ ಕ್ಲೀನ್ ಅಂದರೆ ಎಲ್ಲ ಪರ್ಫೆಕ್ಟ್ 100% ಆಗಲಿಲ್ಲ, ಬಟ್ 100%ಅಲ್ಲಿ ಒಂದು 50% ಆಗಿರ್ಬೋದು ಅಷ್ಟೇ. ತುಂಬ ಉಂಟು ಕ್ಲೀನ್ ಮಾಡಲಿಕ್ಕೆ. ಸೊ ಒಂದೇ ದಿನದಲ್ಲಿ ಹಾಗಲ್ಲ, ಸ್ವಲ್ಪ ಸ್ವಲ್ಪ ಮಾಡೋಣ ಅಂತ. ಸೊ ಓಕೆ, ಇವಾಗ ಎಲ್ಲ ಕ್ಲೀನೆಲ್ಲ ಗುಡಿಸಿ ಒರೆಸಿ ಎಲ್ಲ ಆಯಿತು. ಇನ್ನು ಕರ್ಟನ್ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದೆ ಎಲ್ಲ, ತೆಗೆದಿದ್ದೆ ಎಲ್ಲ ವಾಶ್ ಮಾಡಲಿಕ್ಕೆ. ಇನ್ನು ಬೇರೆ ಹಾಕೋಣ ಅಂತ ಇಲ್ಲಿ ರೆಡಿ ಮಾಡ್ತಿದ್ದೇನೆ. ಇನ್ನು ದಿತ್ಯನಿಗೆ ಸಹ ಸ್ನಾನ ಮಾಡಿಸಿ ಅವಳನ್ನು ಮಲಗಿಸಿ, ಇನ್ನು ಸ್ವಲ್ಪ ಹೊತ್ತು ಇನ್ನು ಮೌಲ್ಯ ಬರ್ತಾಳೆ ಸ್ಕೂಲಿಂದ. ಅವಳು ಬಂದ ನಂತರ ಸ್ವಲ್ಪ ಸಂಜೆ ನಾವು ಸ್ವಲ್ಪ ನಾಳೆ ಇಂಡಿಪೆಂಡೆನ್ಸ್ ಡೇ, ಹಾಗೆ ರೀಲ್ಸ್ ಎಲ್ಲ ಮಾಡೋಣ ಅಂದ್ಕೊಂಡು, ಸೊ ಕಲರ್ ಕಾಂಬಿನೇಷನ್ ಇಂಡಿಪೆಂಡೆನ್ಸ್ ಡೇಗೆ ನೋಡಿ ಕೇಸರಿ, ಗ್ರೀನ್, ವೈಟ್ ಡ್ರೆಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಸೊ ರೀಲ್ಸ್ ಮಾಡೋಣ ಅಂತ. ಏನಪ್ಪ ಅಂದರೆ ಜೋರು ಮಳೆ ಸ್ಟಾರ್ಟ್ ಆಯಿತು. ಬಿಸಿಲು ತುಂಬ ಇತ್ತು, ಸಡನ್ನಾಗಿ ಮೋಡಾಗಿ ತುಂಬ ಮೋಡ ಆಯಿತು, ಮಳೆ. ಮತ್ತು ಹಾಗೆ ಟೆರೆಸ್ ಮೇಲೆ ಹೋಗಲಿಕ್ಕೆ ಆಗಲಿಲ್ಲ. ಹಾಗೆ ಸ್ವಲ್ಪ ನಾಳೆ ನಮ್ಮದು ಇಂಡಿಪೆಂಡೆನ್ಸ್ ಡೇಗೆ ಪ್ರೋಗ್ರಾಮ್ ಇದೆ. ಅಂದರೆ ಮೌಲ್ಯನಿಗೂ ಡ್ಯಾನ್ಸ್ ಇದೆ, ನನಗೂ ಡ್ಯಾನ್ಸ್ ಇದೆ. ಸೊ ನನಗೆ ಇದು ಡ್ಯಾನ್ಸ್ ಅಂದರೆ ಇದೊಂದು ನನಗೆ ಒಂದು ಅವಕಾಶ ಅಂತ ಅನ್ಕೋತೇನೆ. ಅಂದರೆ ನನಗೆ ತುಂಬ ಸಮಯ ವರ್ಷಗಳ ನಂತರ ಈಗ ಪುನಃ ನನಗೆ ಒಂದು ಸ್ಟೇಜಿಗೆ ಹೋಗಿ ಪರ್ಫಾಮೆನ್ಸ್ ಮಾಡುವ ಒಂದು ಅವಕಾಶ ಸಿಕ್ಕಿದೆ. ಇದು ನಾನು ಹೋಗ್ತಿರುವ ಉಪಾಸನದಿಂದ, ಅಂದರೆ ನಾನೀಗ ಉಪಾಸನ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೇನಲ್ಲ. ಉಪಾಸನ ಅಂದರೆ ನಮ್ಮ ಡ್ಯಾನ್ಸ್ ಟೀಮ್ ಇದೊಂದು ಹೆಸರು. ಅಲ್ಲಿ ನಾನು ಅಂದರೆ ವಾರದಲ್ಲಿ 2 ದಿನ ಇರುತ್ತೆ ಡ್ಯಾನ್ಸ್ ಕ್ಲಾಸ್. ಬಟ್ ನಾಳೆ ಇಂಡಿಪೆಂಡೆನ್ಸ್ ಡೇಗೆ ಪ್ರೋಗ್ರಾಮ್ ಉಂಟು. ಹಾಗೆ ನಮ್ಮ ದೇಶದಲ್ಲಿ ಎಷ್ಟು ಭಾಷೆ ನೋಡಿ, ಒಂದೊಂದು ಗ್ರೂಪಿನವ್ರದ್ದು ಒಂದೊಂದು ಡ್ಯಾನ್ಸ್ ಇರುತ್ತೆ. ನಮಗೆ ಹರಿಯಾಣಿ ಡ್ಯಾನ್ಸ್ ಸಿಕ್ಕಿದೆ, ಒಂದೊಂದು ಗ್ರೂಪಿಗೆ ತಮಿಳು, ತೆಲುಗು, ಹಾಗೆ ಹೀಗೆ ಒಂದೊಂದು ಕೆಟಗರಿದು ಒಂದೊಂದು ಡ್ಯಾನ್ಸ್ ಎಲ್ಲ ಪರ್ಫಾಮೆನ್ಸ್ ಮಾಡಲಿಕ್ಕೆ ಉಂಟು. ಸೊ ಇದು ನನ್ನ ಡ್ಯಾನ್ಸ್. ಇದು ಬಟ್ಟೆ ನಾಳೆ ನಿನ್ನೆ ಕ್ಲಾಸಲ್ಲಿ ಕೊಟ್ಟಿದ್ದಾರೆ ಇದನ್ನು. ಸೊ ಇವಾಗ ನಾನು ಅದನ್ನು ಚೆಂದ ಜೋಡಿಸಿಟ್ಟಿದ್ದೇನೆ, ನಾಳೆಗೆ ರೆಡಿ ಮಾಡೋಣ ಅಂತ. ಇದರದ್ದು ಆರ್ನಮೆಂಟ್ಸ್ ಎಲ್ಲ ಸಿಕ್ಕಿದೆ. ಇದೆಲ್ಲ ಟೀಚರ್ಸ್ ತಂದು ಕೊಟ್ಟಿದ್ದಾರೆ ಕ್ಲಾಸಲ್ಲಿ. ಅದನ್ನು ನಾವು ತಂದು ಈಗ ನಾನಿಲ್ಲಿ ಮನೆಯಲ್ಲಿ ನಾಳೆ ಎಲ್ಲ ರೆಡಿ ಮಾಡಿ ಇಡಲಿಕ್ಕೆ ತಯಾರು ಮಾಡ್ತಿದ್ದೇನೆ. ಆರ್ನಮೆಂಟ್ಸ್ ಎಲ್ಲ ಉಂಟು. ಸೊ ನಾಳೆ ಹಾಕ್ಕೊಂಡು ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ತುಂಬ ಖುಷಿ ಆಗ್ತುಂಟು ಮಾತ್ರ, ನೋಡೋಣ ಹೇಗಿರುತ್ತೆ ಅಂತ. ಸೊ ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೇನೆ, ಹಾಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದೆಲ್ಲ ಆರ್ನಮೆಂಟ್ಸು ತುಂಬ ಕೇರ್ಫುಲ್ಲಿಯಾಗಿ ಜಾಗ್ರತೆ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಜಾಗ್ರತೆಯಲ್ಲಿ ಇಟ್ಟಿದ್ದೇನೆ. ಸೊ ನಾಳೆ ನಾನು ನಿಮಗೆ ಈ ವಿಡಿಯೋವನ್ನು ಶೇರ್ ಮಾಡ್ತೇನೆ, ನೋಡೋಣ. ಓಕೆ, ಇವಾಗ ಇನ್ನು ರಾತ್ರಿ ಊಟಕ್ಕೆ ಸಿಗಡಿ ಇತ್ತು. ಹಾಗೆ ಅದನ್ನು ಸ್ವಲ್ಪ ಏನಾದರೂ ಚಿಲ್ಲಿ ಏನಾದರೂ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡಿಟ್ಟಿದ್ದೇನೆ. ಆನಿಯನ್, ಹಾಗೆ ಟೊಮೆಟೊ, ಕಾಯಿ ಮೆಣಸು, ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ಇನ್ನು ಇದನ್ನೆಲ್ಲ ಮಾಡಿ ಮತ್ತು ರಾತ್ರಿ ಊಟ ಆದಮೇಲೆ ಇವತ್ತಿನ ವಿಡಿಯೋ ಆದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ನಾನು ಮಾತಾಡಿದ್ರಲ್ಲಿ ಏನಿತ್ತು ತಪ್ಪಿದ್ರೆ ಕ್ಷಮೆ ಇರಲಿ. ಸೊ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್ ಬಾಯ್, ಟೇಕ್ ಕೇರ್.